ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಈಗ ನೋಡ್ರಿಪ್ಪ, ನಾನು ಸ್ವಲ್ಪ ಮುಖದ ಹಲ್ಲು ತಿಕ್ಕೊಂಡು ಮುಖ ತೊಗೊಂಡು ಬಂದೆ ರೀ. ಇವರು ಇದನ್ನು ತೆಗಿತಾರಂತ್ರಿ. ಈಗ ಸಾಮಾನೆಲ್ಲ ಈಗ ಇದನ್ನು ಪೇಂಟ್ ಹಚ್ತಾರಂತ, ಹಂಗಾಗಿ ಧೂಳದೆಲ್ಲ ಜಾಡಿಸ್ಬೇಕಲ್ರಿ. ಹಾಗಾಗಿ ಮುಖ ಅಷ್ಟು ತೊಗೊಂಬಂದು ಸ್ವಲ್ಪ ಚಹಾ ಕುಡ್ದು ಇವೆಲ್ಲ ತೆಗಿಯೋಕೆ ನಿಂದಿರ್ತೀವಿ. ಈಗ ಇದೊಂದು ಆಗ್ಬಿಡ್ತು ಅಂತ ಹೇಳಿದ್ರೆ ಚಿಂತೆ ಬಿಡ್ತೀರಿ. ಹೊರಗಿಂದ ಯಾವಾಗಾದ್ರೂ ಯಾಕೆ ಹಚ್ಕೋಲ್ರಿ ಅವ್ರಿಗೆ ಹೊರ ಕೊರ ತೆಗಿದ್ರೆ ನಾವು ಹೊರಗಿಂದ ಹಚ್ಚೋದಕ್ಕೆ ರೀ. ಇದು ಒಂದು ಮುಗಿದು ಬಿಡ್ತಾರೆ, ನಂಗೆ ಸಾಕ್ರಿ, ಚಿಂತೆ ಬಿಟ್ಟಂಗೆ ಆಗ್ಬಿಡ್ತೀರಿ ನಮಗೆ. ಈಗ ಒಂದು ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಕುಡಿದು ಚಹಾ ಇಡ್ತೀನಿ ರೀ. ಮತ್ತು ಎಲ್ಲರ ಸಪೋರ್ಟು ಭಾಳ ಅಂದ್ರೆ ಭಾಳ ಚೆನ್ನಾಗೈತಿಪ್ಪ. ನನಗಿಷ್ಟು ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಹಿಡ್ದವ್ರು ಯಾರದ ರೀ. ಸಾರಿನೂ ಎಲ್ಲರೂ ನನ್ನ ಕಡೆ ಒಂದೊಂದು ಸಾರಿ ತೊಗೊಳ್ರಿಪ್ಪ, ನಿಮ್ಲಿದ್ದ ಹೆಲ್ಪ್ ಆಗುತ್ತಾ ನನಗೂ ಅಂತ ಹೇಳಿದ ತಕ್ಷಣ ಎಲ್ಲರೂ ತೊಗೊಂಡಿರ್ತೀರ ಸಾರಿ ರೀ. ಮತ್ತು ಯಾರು ತೊಗೊಂಡಿಲ್ಲ ತೊಗೊಳ್ರಿ, ಹಾಕಿಸ್ತೀನಿ ರೀ. ಮತ್ತು ನೀವು ಕಲೆಕ್ಷನ್ ರೀ, ಯಾಕಂದ್ರೆ ಭಾಳ ಉಳಿಲಿಲ್ಲ ರೀ ಅವು, ಸ್ವಲ್ಪ ರೀ. ಹಾಗಾಗಿ ಇವತ್ತು ಹಾಕಿಸ್ಬೇಕನ್ನತ್ತೀನಿ ರೀ. ಇವನ್ನೆಲ್ಲ ತೆಗೆದಿಟ್ಟು ನಾವು ಹೋದ್ನಂದ್ರೆ ನಮ್ಮ ನೀರು ಇದು ಪೇಂಟ್ ಹಚ್ಕೊಂಡ್ಬಿಡ್ತಾರೆ ಇವರು. ಅದಕ್ಕೆ ಹೋಗ್ಬೇಕನ್ನಾಗತ್ತೀನಿ, ನೋಡ್ಬೇಕ್ರಿ ಏನಂತಾರೆ. ಇದು ಪೇಂಟ್ ಹಚ್ಚಂಬಿಟ್ಟ ಇರ್ರಿ, ಆಮೇಲೆ ಹೋಗೋ ನಿಂತ್ರಿ ಅಂತಾರೋ ಏನೋ ಗೊತ್ತಿಲ್ಲ ರೀ. ಕೇಳಿ ಹೋಗ್ತೀನಿ ರೀ ಅವ್ರಿಗೆ. ಯಾಕಂದ್ರೆ ಸಾಮಾನು ಭಾಳ ಅದಾವ್ರಿ, ತೆಗಿಯವು ಇವು ತುಸಾದವ್ರಿ. ಇಲ್ಲೆಲ್ಲ ಡಬ್ಬಿ ಇವು ಎಲ್ಲ ಸಾಮಾನು ನೋಡ್ರಿ, ಅವ್ನು ಅಷ್ಟು ನಿಲ್ಸೋದವ್ರಿ, ಚಿಕ್ಕದವ್ರಿ. ಇವೆಲ್ಲ ತೊಳಿಬೇಕ್ರಿ ಅಷ್ಟು. ಸೌಕಾರ ಪುಡಿ ನೆನೆ ಇಟ್ಬಿಡ್ತೀನಿ ರೀ, ಸ್ವಲ್ಪ ಹೊತ್ತು ಸೌಕಾರ ಪುಡಿ ನೆನೆ ಇಟ್ಟು ಆಮೇಲೆ ತೊಳ್ಯಾಕೆ ಬರೈತಿ ರೀ. ಇಲ್ಲಿ ನೋಡ್ರಿ, ಎಲ್ಲ ಖಾಲಿ ಮಾಡಿದ್ರಿ. ಮಣಿ ಒಂದು ಹೊರಗೆ ಇಟ್ಬಿಟ್ರೆ ಎಲ್ಲ ತೊಳ್ಯಾಕೆ ಬರೈತಿ. ಒಂದು ಸ್ವಲ್ಪ ಒಜ್ಜದವ್ರಪ್ಪ ಮ್ಯಾಗ ಹಾಕೋಲ್ರಿ, ಮತ್ತು ಕಾಲಿಗೆ ಮ್ಯಾಗ ಹಾಕೊಂಡ್ರಿ ನೋಡ್ರಿ, ಮತ್ತು ಕುಂಟ್ಗೆ ಅಂತ ಅಡ್ಡಾಡೋದಿರುತ್ತೆ. ಬಂದು ಫಂಕ್ಷನ್ ಒಳಗೆ ಅದಕ್ಕೆ ನಮ್ಮ ಮನೆಯವ್ರ ಗಿಡ ಅಂತ ಹೇಳ್ತೀನಿ ರೀ. ಅವ್ನು ಇಲ್ಲೆಲ್ಲ ಸ್ಟಿಕ್ಕರ್ ಎಲ್ಲ ತೆಗೆದು ಚೆಲ್ಲಿದಿರಿ ಅವನ್ನ. ಅಡುಗೆ ಒಂದು ಮಾಡ್ಬೇಕಲ್ರಿ, ನಮಗೆಲ್ಲ ಬಿಸಿದು ಆಗ್ಬೇಕಲ್ರಿ. ಹಾಗಾಗಿ ಮಾಡತ್ತಾಡ್ರಿ ಅರಿಪರಿ ಐತ್ರಿ. ರಾತ್ರಿದು ಅನ್ನ ಸಾರು ಎಲ್ಲ ಐತ್ರಿ, ಮತ್ತು ಒಂದು ಸ್ವಲ್ಪ ಅನ್ನ ಪಲ್ಯ ಅದು ಮಾಡತ್ತಾಡ್ರಿ. ಅದು ಸಾರು ಬಿಸಿ ಮಾಡ್ಬೇಕೈತಾರಿಪ್ಪ. ಹ್ಞೂ, ಇವಾಗ ಎಲ್ಲ ಪಳ್ಳಿಯದೆಲ್ಲ ಹೊರಗಿಟ್ಟಿವಿ ರೀ. ಮಮ್ಮಿ ಇಲ್ಲಿ ಸಿಮೆಂಟ್ ಮಾಡತ್ತಾರ. ಅಲ್ಲಿ ಭಾಳ ಹೊಡೆದೈತಿ. ಸಿಮೆಂಟ್ ಮಾಡತ್ತಾರ ಅಂದೆ. ಒಲಿ ಹೊಡೆದಿತ್ತು ಅಲ್ಲಿ, ಆರ್ಸಿ ಹಬ್ಬಕ್ಕೆ ಇಟ್ಕೊಂತ ಬಾಕ್ಸ್ ಇಟ್ಟಿವಿ, ಅಲ್ಲಿ ಹೊಡೆದಿತ್ತು. ಇವು ಹೆಂಗೆ ಸೀಳ ನೋಡಲ್ಲಿ, ಏನು ಕಲ್ಲು ಎಲ್ಲೂ ತುಂಬ ಮಮ್ಮಿ ನೋಡಲ್ಲಿ ಕಟ ಬಿದ್ದೈತಿ. ಹಾಕಿರ್ತಾರೆ ಎಲ್ಲ ಕಲಸ್ಕೊಂತೀನಿ. ಸ್ವಲ್ಪ ಕದ್ದಿಂದ ಭಾಳ ಹೊಡೈತಿ. ಇಲ್ಲೆಲ್ಲ ಸಿಮೆಂಟ್ ಮಾಡ್ಬೇಕ್ರಿ ಸ್ವಲ್ಪ. ಎಲ್ಲ ಅಡುಗೆನ ಆತ್ರಿ. ಎಲ್ಲ ಇವನ್ನೆಲ್ಲ ತೆರವು ಮಾಡಿದ್ವು ಓಸನ. ನಾನು ತೊಳ್ಯಾಕೆ ಹೋಗ್ತೀನಿ ರೀ ಈಗ ಅಷ್ಟನ್ನು. ಎಲ್ಲ ತೊಳೆವೆಲ್ಲ ಹೊರಗನೆ ಇಟ್ಟಿವಿ. ಇಲ್ಲ ಒಂದು ತೊಳ್ಕೊಂಬಂದ್ಬಿಡ್ತೀನಿ ರೀ. ಹಂಡೆ ಟಾಕಿ ಅಷ್ಟು ಡಬ್ಬಿ ರೀ, ಬಾಂಡೆ ಎಲ್ಲ ಕೂಡ ತಿಕ್ಕಿಟ್ಟು ಬಂದೆ ನಾನು. ಈಗ ಹಚ್ಕೊಂತ ಕೂದಲ್ರಿಪ್ಪ, ನಾನು ಒಂದಿಷ್ಟು ಒಳಗೆ ತೊಗೊಂಬಂದಿಟ್ಟಿದ್ರೆ ನನ್ನ ಕಾಲು ಗದಾಗ ನಡಗಾಕತ್ತಲ್ಲಿ ಕುಂತು ಒಂದು ಬೆಳಿಗ್ಗೆ ಕುಂತೀನಿ. ಟೈಮ್ ನೋಡ್ರಿ ಇಷ್ಟೊತ್ತಾತು. ಹಬ್ಬ ಹಚ್ತಾರೆ ಬಿಡಮ್ಮ ಅವನ್ನ, ಹಾಗೇ ಬಿಡ್ತಾ. ಅವು ಗೂಣ್ ಕುಲ್ಲಾನ ಇಡ್ಬೇಕು ಅವನ್ನ. ಇದು ಅಷ್ಟು ಆಗೈತೆ ರೀ. ಇನ್ನೂ ಇದು ಒಂದು ಗಾಡಿ ಹಂಗೈತ್ರಿ. ಇದನ್ನು ಅದಕ್ಕೆ ಅಂತ ಕಲರ್ ಬರುತ್ತೆ ಗೊತ್ತಿಲ್ಲ ರೀ. ಸ್ವಲ್ಪ ಲ್ಯಾಮಿ ಪಟ್ಟಿಗೆ ಇದು ಮಾಡಿದ್ರೆ ಹಿಂಗೆ ಉದ್ರಕೊಂಬಿಡತ್ರಿ. ಲ್ಯಾಮಿ ಪಟ್ಟಿ ತೊಗೊಂಡು ಕೆತ್ತಕ್ಕೆ ಹೋದ್ರಂತ್ರಿ ಇವ್ರು. ಸುಮ್ಮನೆ ಬಿಡೋದು ಬಿಟ್ಟದನ್ನ. ಈಗ ಅಲ್ಲಿಂದ ಇಷ್ಟು ಮೆತ್ತಬೇಕು ನೋಡ್ರಿ ಸಿಮೆಂಟ್. ಗ್ಯಾಸ್ ಇಟ್ಟಲ್ಲಿ ಒಂದು ಗಾವ ಆಕೈತಿಲ್ಲ ಇಲ್ಲಿ ಹಚ್ಚಕ್ಕೆ ಹಚ್ಚಿದ್ರಿ. ಇಲ್ಲೇ ಸಿಮೆಂಟ್ ಈಗ ಸಿಡಿತಾನ್ರಿ ಕೆಳಗೆ ಬಂದಿಟ್ಟು. ಈಗ ಡಬ್ಬಿ ಅವನ್ನೆಲ್ಲ ತೊಗೊಂಬಂದು ತೊಳೆದೆಲ್ಲ ಬಾಂಡೆ ನೀರು ಇಳಿದ್ರಿ. ಎಲ್ಲವನ್ನ ಹಾಕಿದೆ. ಈ ಕಡೆ ಒಂದು ಇದು ಪಳಿ ಅಂತಾರಲ್ಲ, ಇದು ಇಡ್ತಿದ್ದೆ. ಇದು ಬೇಡ ಅಂತ ಕ್ಯಾನ್ಸಲ್ ಮಾಡತ್ತೀನಿ ರೀ ಈಗ. ಯಾಕಂದ್ರೆ ಅವೆಲ್ಲ ನಾವು ಒಗ್ಗರಣೆ ಕೊಡ್ತೀವಲ್ರಿ, ಅವೆಲ್ಲ ಡಬ್ಬಿಗಳು ಜಿಬಿ ರೀ. ಅಷ್ಟು ಹಂಗೆ ಹಾಕತ್ತವ್ರು ಪ್ಲಾಸ್ಟಿಕ್ ಡಬ್ಬಿ. ಅದಕ್ಕೆ ಅವನು ಅಷ್ಟು ಈ ಕಡೆ ಇಟ್ಬಿಟ್ರೆ ಆಯ್ತು ಅಂತಂದು ನಾನಾ ತೊಗೊಂಬಂದು ನಾನಾ ಇಟ್ಟಿಟ್ಟು ಫ್ರೆಂಡ್ಶಿಪ್ ಡೇ ಅನ್ನ ಇವತ್ತು. ಚಲೋ ಆಯ್ತು. ಊಟ ಮಾಡತ್ತಿದ್ದೆ ರೀಪ್ಪ. ಒಟ್ಟು ಭಾಳ ಹಸು ಆಗ್ಬಿಡ್ತ್ರಿ. ಈಗ ತೋಸಿ ಚಮರ್ ಮಾಡಿದ್ಲಿ ಬೆಳಿಗ್ಗೆ, ನಮಗೆ ಅವ್ನು ತಿನ್ನಂಗಿಲ್ಲ ಬಿಡಂಗಿಲ್ಲ ರೀ. ಹಾಗಾಗಿ ಏನು ಮಾಡ್ತಿದ್ದೆ? ಏನು ಮಾಡ್ತೀಗ? ಶಾಂಡ್ಗೆನ್ ಕರಿತಾವಂತ್ರಿ. ಶಾಂಡ್ಗೆನ್
ನಾನು ಅನ್ನ ಸಾರೆಲ್ಲ ಹಾಕೊಂಡು ತೊಗೊಂಡಿನಿ ಊಟಕ್ಕೆ. ಅರ್ಶಿಯನ್ನು ಕೆಮ್ಕೊಂತ ಹೋಗಿ ಮ್ಯಾಲೆ ಮಕ್ಕೊಂಡ್ರಿ ಆಕಿನ. ಇಲ್ಲತ್ತಂದ್ರೆ ಚಾಲು ಇತ್ತನದು. ಬಂದು ಮಾಡಿ ಹುಷಾರಿಂತ ಇದು ಮಾಡವ. ಇಲ್ಲಿ ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ಒರೆಸಿ ಅವೇನದೆಲ್ಲ ಹಾಕಿ ಕೊಟ್ಟೆ. ಸಿಗ್ತಾರೆ ಸ್ವಲ್ಪ ಡಬ್ಬಿ ಅವೇನು ಇಲ್ಲೇ ಒಂದು ಡಬ್ಬಿ ಎಲ್ಲ ಅಂತ ಹೇಳಿದೆ ಹ್ಞೂ ಅಂತ ಅಂದು ಇಟ್ಟಾರ್ರಿ. ಅಂದ್ರೆ ಈಗ ಎಷ್ಟು ಬೇಕು ಅಷ್ಟು ಸಾಮಾನು ಇಟ್ಕೊಳಕಿದ್ದೆಲ್ಲ ಕಟ್ಟಿ ಅತ್ತಾಗ ಇಟ್ಬಿಡ್ತೀನಿ ತೆಗೆದು. ನೋಡ್ರಿ ಐತೆ ಇವತ್ತು ಜೀವ ಸಾಕಾದಂಗೆ ಆಕತ್ರಿಪ್ಪ ನನಗೆ. ಹೇಳೋದು ಕುಂದ್ರೋದು ಅಡ್ಡಾಡೋದು ಮಾಡೋದ್ರೊಳಗೆ ಅಂತಂದ್ರೆ ಎಲ್ಲವನ್ನೂ ತೊಳೆದು ಅವನು ಅಷ್ಟೂ ರೀ, ಒಂದೊಂದು ಬಿಡ್ಲಾರ್ದಂಗೆ ಎಲ್ಲವನ್ನೂ ಕೂಡ ತೊಳೆದು ಇದು ಮಾಡಿಟ್ಟಿದ್ದೆ. ಇಲ್ಲಿದ್ದು ಮಳೆ ಇತ್ತು ಅದನ್ನ ತೆಗೆದು ಚೆಲ್ಬಿಟ್ಟಾರ, ಕಿತ್ತುಬಿಟ್ಟಾರ ಮಳೆ ಎರಡು. ಅವನು ಸ್ವಲ್ಪ ಇದು ಮಾಡಿರಿ ಅಂದೆ ನೋಡಿ ನಮ್ಮ ಮನೆಯವ್ರಿಗೆ. ಅವನ್ನೆಲ್ಲ ಎರಡೂ ಮಳೆ ಬಿಡ್ದಿದ್ದು. ಆ ಕಡೆ ಒಂದು ಮಳೆ ಕ್ಯಾನ್ಸಲ್ ಮಾಡಿದೆ, ಈ ಕಡೆ ಒಂದು ಕ್ಯಾನ್ಸಲ್ ಮಾಡಿಬಿಟ್ಟಾರೆ ಅವನು. ಏನು ಎಲ್ಲ ಜಿಬಿ ರೀ ಬಾಂಡೆ ಎಲ್ಲ. ಅದೆಲ್ಲ ಇದು ಹೋಗಿದ್ದು ಓಟು ಡಬ್ಬಿ ಮೇಲೆ ಕುಂದ್ರಾಕತ್ತೇನ್ರಿ, ಅದು ಹಂಗೆ ಆಗ್ಬಿಡುತ್ತೆ. ಯಾಕೆ ಮಕ್ಕೊಂಬಿಟ್ಟಿದ್ದು ದರ್ಶಿ ಆರಾಮ ಅನಿಸ್ಲಿಲ್ಲ ಮತ್ತು ಹಾಂ ತಲೆ ನುಸಾಕೈತೆ. ಇವ ಎಲ್ಲರೂ ಹಂಗೆ ಆಯ್ತು ಬಿಡು ತಲೆ ನೋವು ಅಂತಂದು ನಾನು ಹಂಡೆ ಹಾಕಿ ಎಲ್ಲ ನೀರು ಚೆಲ್ಲಿ ತಿಕ್ಕಿಬಿಟ್ಟೆ. ಈ ಡ್ರಮ್ನಾಗೂ ಸ್ವಲ್ಪ ಅದ ನೀರು ಎಲ್ಲಿ ನೊಳ ಬರ್ತಾವೆ ಎಲ್ಲ ಗೊತ್ತಿಲ್ಲ ರೀ. ಅದು ಒಂದು ಫಜಿತಿನ ಈಗ ಕಸ ಹೊಡೆದು ಕೊಡ್ತೀವಿ ಅಷ್ಟು ಒಳಗಿಂತ ಹೊರಗೆ ಇನ್ನೆಲ್ಲ ತೊಳೆದ್ಬಿಡು ಅಂದೆ. ಯಾರಿಪ್ಪ ಹ್ಞೂ ಅಂದರೆ ಬಾಂಡೆ ಅದಾವ ಇನ್ನೊಂದಿಷ್ಟು ಬಾಂಡೆ ಅವೆಲ್ಲ ಇವು ಕಪ್ಪು ಅವೆಲ್ಲದು ತೊಳಿಬೇಕು. ಅವನು ಅಮ್ಮ ಬಂದ್ರಿ ತಾಜ್ನವ್ರಿಗೆ ಹೋಗಿದ್ರು, ಅವ್ರು ಇದ್ದಿಲ್ಲ ರೀ. ಬಂದು ಸಾಮಾನು ತಗೊಂಡ್ಬರು ಮೊದಲ ಕಳಿಸೆ ನೀವು ಕೆಲಸ ಮಾಡ್ಕರಿ ಅಂದ್ರೆ ಆಯ್ತು ಬಿಡ್ರಿಪ್ಪ ಅಂದೆ. ಬುಟ್ಟು ಇಲ್ವಾರಿಪ್ಪ ನನಗೆ ಅವ್ನು ತೆಗಿಯೋಕೆ ಆಗಲ್ಲ, ಮಾಡೋಕೆ ಆಗಂಗಿಲ್ಲ. ಈಗ ಬಗ್ಗೆ ಎದ್ದು ನೋಡಿದ್ರಿ ಇಷ್ಟೊತ್ತನ ಅಲ್ಲಿ ಇಲ್ಲೇ ಐತಡಿ ಕೊಡ್ತೀನಿ. ಒಂದ್ರೊಳಗೆ 2 ಥರ ತೆಗಿದು ಬಿಡೋಕಿಲ್ಲ ಅವನ್ನ. ಇವಾಗ ಅಮ್ಮ ಕಳಿಸಿ ಅಷ್ಟು ಕಸ ಹೊಡ್ಕೊಟ್ಟಿರಿ ಯಾರಿಪ್ಪಾಗ್ರಿ. ಮತ್ತು ಎಲ್ಲ ತೊಳ್ಕೊಂಬಂದ್ರಿ ಒಳಗಿಂತನೂ ಅಷ್ಟು. ಇವಾಗ ಸಾಕಾಗೈತ್ರಿಪ್ಪ ಜೀವ. ಯಾಕೋ ಗೊತ್ತಿಲ್ಲ ರೀ, ರೋಸ್ ಇಟ್ಟಂಗೆ ಅಂತಾರಲ್ರಿ ಹಂಗೆ ಆಗ್ಬಿಟ್ಟೈತ್ರಿ ಜೀವನದಂತ. ಬೇಜಾರದಂಗೆ ಆಕೈತ್ರಿ. ಹುಡುಗರಿಗೆ ಆರಾಮಿಲ್ಲದೊಂದು, ನನಗೂ ಆರಾಮಿಲ್ಲ ರೀ. ಅವು ಜ್ವರದ ಗುಳಿ ತೊಗೊಂಡ್ರೆ ಸ್ವಲ್ಪ ಇದು ಅನಿಸ್ತೈತ್ರಿ. ಇಲ್ಲಿಗೆ ನೋಡ್ರಿ ತಿಳಿ ಹಂಗೆ ಚಿಟ್ ಅಂತಂದು ಹೊಡ್ಯಾಕತ್ತದ ನೋಡ್ರಿ ತಿಳಿ. ಸಮಾಧಾನ ಅನಿಸ್ವಲ್ತ್ರಿ, ಹಂಗೆ ಆಕತೈತ್ರಿ. ಅಮ್ಮ ಚಹಾ ಕುಡ್ದು ಹೋಗಂತ ಹೇಳ್ರಿ ವಾ ಅಂತಂದ್ರೆ 5 ನಿಮಿಷ ನಿಂದ್ರಿ ನೋಡ್ರಿ ಅಲ್ಲಿ ತಾಗಂತ ಬಂದಾರ. ಆಟೋದವ್ರಿಗೆ ಫೋನ್ ಹಚ್ಕೊಂತಾನ ಬಂದ್ಬಿಟ್ರೆ ಹಂಗೆ ಆಗಲಿ ಅವ್ರು. ಅದೇ ಕೈ ಇಷ್ಟು ಕೈನೂ ಆಗೈತೆ ನೋಡ್ರಿ. ಇಷ್ಟು ಮಾಡಾಕ್ಬಾರ್ದು. ನಾವು ತಿಕ್ಕೋ ಭಾಳ ಇದ್ವಲ್ರಿ ಇವತ್ತು. ತಿಕ್ಕೋ ಜಾಸ್ತಿ ಇದ್ದು ಎಲ್ಲ ಡಬ್ಬಿ ಅವು ಎಲ್ಲ ಹಂಡೆ ಹಾಕಿ ಎಲ್ಲ ಕಡೆ ಇವತ್ತು ಮುಗಿಸ್ಬಿಟ್ಟೆ ನಾನು. ನಾಳೆ ಯಾರು ತಿಕ್ಕಿದ್ರೆ ಹಾಕಿತ್ತಂದ್ರೆ ನೀರು ಬರ್ತಾವನಂತ ಸಂಕಟಕ್ಕೆ ನಾನು ಅವನು ಅಷ್ಟು ತೊಗೊಂಡು ಹೋದೆ ನಾಳೆ ಬರಲೇ ಇಲ್ಲ. ಮತ್ತು ಹಸಿ ಮೀನ ತೊಗೊಂಡಿರ್ತಾರೆ ರೀ ಅವ್ರ ಸಂಕಟ ಅವ್ರಿಗೆ. ಇಲ್ರಿ ಅದು ಆಯ್ತಾ ಕೆಲಸ ಈಗ ಇದಾಯ್ತು ಒಂದು ಸ್ವಲ್ಪ ಚಾರ ಮಾಡ್ಕೊಂಡು ಕುಡಿದು ಅವ್ರಿಗೂ ಒಂದು ಚಹಾ ಮಾಡ್ಕೊಟ್ಟು ಕಳಿಸ್ತೀನಿ. ಕುಡ್ದು ಬಂದಾರಂದ್ರಿ ಅಲ್ಲಿ ಅಪ್ಪಮ್ಮನ ಕುಡ್ದು ಬಂದೀನಿ ಅಂತಂದ್ರಿ ಇರೊಲ್ದಾಗ ರೀ. ಆಸಿಗೆ ಬಂದಂದ್ರೆ ಅವ್ನ ಕೈಯಾಗ ಕೊಟ್ಟು ಕಳಿಸ್ತೀನಿ ರೀ. ಎಲ್ಲ ಸ್ವಚ್ಛ ಆಯ್ತು ನೋಡ್ರಿಪ್ಪ. ಈಗ ಹೊರಗಿಂದ ಅಷ್ಟೇ ರೀ, ಯಾವಾಗ ರೀ ಯಾಕೆ ಹಚ್ಕೊಳ್ರಿ ಹೊರಗಿಂದ ನನಗೆ ಸಂಬಂಧ ಇರಂಗಿಲ್ಲ ರೀ. ಅದು ಸೀರೆ ತೊಗೊಂಬರಕ್ಕೆ ಹೋಗ್ಬೇಕಂತಂದು ಮಾಡಿದ್ದೀರಿಪ್ಪ. ಸೀರೆ ಹಾಕ್ಸಾಕೊಂದು ಇವತ್ತು ಆಕೆ ಯಾರಿಪ್ಪ ನಾನು ಜಳಕದು ಮಾಡ್ಬೇಕು ಅಂತ ಅನ್ನಕತ್ಲ. ಹೊರಬ್ರು ಅದೆಲ್ಲ ಮುಗಿಸ್ಕೊಂಡು ನಾಳೆ ಹೋಗೋಣ ಅಂತ ಬಿಡಂಗಾರ ಅಂತೇಳಿ ಸುಮ್ಬಿಟ್ಟು ಕುತ್ಕೊಂಡೇರಿ. ಚಹಾ ಇಡ್ಬೇಕಂತಂದು ನಿನ್ನೆ ಹೇಳಾಕತ್ತಿದ್ದೆ ನಾನು. ಫೋನ್ ಬಂತ್ರಿ ಅಮ್ಮಂದು. ಜಿಂಗಿವು ಅಲ್ಲಿ ಮಳೆ ಬರತ್ತೈತ್ರಿಪ್ಪ. ಅಷ್ಟು ಅವನಲ್ಲೇ ಇಟ್ಕೊಂಡು ಕೂತ್ಕೊಂಡ್ರೆ ಕೊಡೋಕೆ ಆಗಂಗಿಲ್ಲ ಅಂತಂದು ಇಲ್ಲಿ ಮನೆ ಕಳಿಸ್ರೆ ನಾವು ಕೊಡ್ತೀವಿ ಅಂತಂದು ಹೇಳಿ ರೀ. ಅವರು ಬೇಡ ಇದನ್ನು ಕಟ್ಟಿ ಕಳ್ಸೋಣಕತ್ತಾರೆ ಜಿಂಗಿದು ಮತ್ತು ಉಪ್ಪಿನ ಬಾಂಗ್ಡ ಒಂದಿಷ್ಟು ಹಾಳೆ ಅವ್ನು ಕಟ್ಟಿ ಕಳಿಸುವ ಅಂತಂದ್ರೆ. ಆಸಿಪ್ ಬಂದಿರತ್ತ ನಾನು ಹೋಗ್ಬಿಡ್ತೀವಿ ಚಹಾ ತೊಗೊಂಡದು. ಆಸಿಪ್ಪಂಗೆ ಕಟ್ಟಿ ಕಳಿಸ್ತೀನಿ. ಹೋಯ್ತಿಲ್ಪ ಚಲೋ ಆಯ್ತು ಬಿಡು. ನಮ್ಮ ಬಾಬಾ ನೋಡ್ರಿ ಆರಾಮಿಲ್ದಾನ. 1 ವಾರ ಆತಂಟದು ಮಚ್ಚರ್ದಾನಿ ಕಟ್ಟಿ. ತಣ್ಣು ಬರೋದಕ್ಕೆ ರೀ. ಹೋಗಿ ಬರೋಣ ಮಾರ್ಕೆಟಿಗೆ. ಫೋನ್ ಹಚ್ಚಿದ್ದೇನೆ ಈಗ ನೀನು. ಏಕೆ ಜಳಕ ಮಾಡಿ ಬಂದಾಕಿ ನಂಗೆ ಫೋನ್ ಹಚ್ಚಿಬಿಟ್ಟ ಅಂತ್ರಿ. ನಾನು ನೋಡಿದ್ರಿ ಇವತ್ತು ಮ್ಯಾಗ ಕೆಳಂಗೆ ಆಗೋಲ್ತ್ರಿಪ್ಪ. ಅಷ್ಟು ಇದಾಗೈತೆ ನನಗೆ ಸುಸ್ತು. ಒಂದು ಅರ್ಧ ಕೈಕಾಲು ಬರೀ ಗುಯ್ಯಾರ ತೊಗೊಂಡಿನಿ ತಡಿ. ಡಾಕ್ಟ್ರ್ ಕೊಟ್ಟದ್ದು ಕೈಕಾಲು ಗುಯ್ಗದ್ರೆ ಅವನ್ನ ಒಂದು ಅರ್ಧ ತೊಗೊಂಡು ಚಹಾ ಕುಡಿಬೇಕಂದ್ರೆ ಚಹಾನು ಕುಡಿಯೋಕ್ಕಾಗಲ್ಲ ಏನಿಲ್ಲ. ಸೀರೆ ಎಲ್ಲ ಖಾಲಿ ಆಗ್ಯಾವ್ರಿ. ಅದೇ ರೀ ಓಸು ಖಾಲಿ ಆಗ್ಯಾವ. ಅಷ್ಟು ಅದಾವ ರೀ. ಅವು ಮೊದಲಿನ ಅಷ್ಟು ಅದಾವ ರೀ. ಅಷ್ಟು ಖಾಲಿ ಆಗ್ಯಾವ. ಅದಕ್ಕೆ ಒಂದಿಷ್ಟು ತೊಗೊಂಬಂದ್ರೆ ಈಗ ಹೊಕ್ಕವು ಅಂತ ನಾನು ರೀ. ಬಂದ್ರೆ ನೋಡಮ್ಮ ಅಣ್ಣಾರ ದರ್ಶನ ಬರ್ತಾ ಅಂತಾನ. ಇರ್ಲಿ ಬೈಕ್ ಮನ್ಯಾಗ ಬಲ್ಪ ನೀವು ಕಲೆಕ್ಷನ್ ಮತ್ತು ಸಾರಿ ಬಂದಾವ ನೋಡ್ರಿ. ನೋಡಿರಿ ಕಲರ್
ಅವು ಚೆಕ್ಸ್ ಒಳಗೆ ನೋಡಿರಲ್ಲ ಇವು ರಿಚ್ ಪಲ್ಲು ಒಳಗೆ ರೀ. ಸಾರಿ ತಗೊಂಬಂದಿ ನೋಡಿರಿ. ಮಸ್ತ್ ಅದಲ್ಲ ಸಾರಿ. ಇದು ನೋಡ್ರಿ, ಇದು ಧರ್ಮಾವರಂ ಸಾರಿ ರೀ. ಇದು ಒಂದು ತೊಗೊಂಬಂದಿನಿ ರೀ. ಇದು ಅಮ್ಮಿ ತಗೋ, ಇದು ಚಲೋ ಐತಿ, ಚಂದ ಐತಿ, ತಗ ಅಂತಂದ್ರಿ. ರೇಟ್ ಜಾಸ್ತಿ ರೀ. ಇದು ಒಂದು ಮತ್ತು ಅಲ್ಲಿ ಮಡಿ ಒಂದು ರೀ. ಇವೆರಡು ಸಾರಿ ನೋಡ್ರಿ. ಶಿಲ್ಪಾ ಮೇಡಮ್ ಅವ್ರು ಬಂದ್ರಿ. ಯವ್ವ ಅಂತಾರೆ ಅವ್ರು. ಇದು ಸಾರಿ ತೊಗೊಂಡ್ರು ನೋಡ್ರಿ. ಮಸ್ತ್ ಐತೆ ನೋಡ್ರಿ. ಇದು ಸಾರಿ ಕಲರ್ ಎಷ್ಟು ಚಂದ ಇತ್ತು. ಬೋಣಿಗೆ ಮಾಡಿದ್ರಿಪ್ಪ ಅವ್ರು. ಬೋಣಿಗೆ ಮಾಡಿದ್ರು ಅಂತ ಹೇಳಿದ್ರೆ ಸೀರೆ ಪಟ 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 ಅಂತ ಹೋಗೋರಿ ನಮ್ಮ. ಇದು ತೊಗೊಂಡ್ರು ನೋಡ್ರಿ. ರೆಡ್ ಇದು ಐತ್ರಿ. ಇದು ಬ್ಲ್ಯಾಕ್ ಬಾರ್ಡ್ರ್ ಐತ್ರಿ. ಇದು ರೆಡ್ ಸಾರಿ ಐತೆ ನೋಡ್ರಿ, ಮರೂನ್ ಕಲರಿಂದ ಐತ್ರಿ. ನೋಡ್ರಿಪ್ಪ, ನಾನು ಕುಂತಲ್ಲೇ ಈಗ ಸಾರಿ ವ್ಯಾಪಾರ ಆಯ್ತು ರೀ. ಒಂದು 2 ಸಾರಿ ಹೋದ್ರಿ. ಈಗ ಮತ್ತೆ ಗ್ರೂಪ್ ಐತ್ರಿ. ಗ್ರೂಪ್ನೊಳಗೆ ಫೋಟೋ ಬಿಟ್ಟಿರ್ತೀವಿ. ಪಟ ಪಟ ಅಂತ ತೊಗೊಂಡ್ಬಿಡ್ತಾರೆ. ನೀ ಒಂದು ಮಾಡಾಕತ್ತೀವ ಒಟ್ಟು ಏನ್ರ ಒಂದು ಮಾಡೋದ ನೋಡ್ರಿ ಹುಡುಗ್ರಿ. ಇವು ಸುಮ್ಮನೆ ಕುಂದ್ರಲ್ರಿ ಅವರು. ಮಡಿ ಅದು ಮಸ್ತ್ ಐತ್ರಿ. ಸರದ್ದದು ಭಾರಿ ಐತ್ರಿ ಮಡಿ. ಸಾರಿ ಎಲ್ಲ ಹಾಕಿ ಒಂದು ಕಡೆ ಇಟ್ಟೇನ್ರಿ. ಈಗ ಚೀಲರ್ ಹಾಕ್ಬೇಕು, ಇಲ್ಲ ಅಲ್ಲಾರ ಇಟ್ಬಿಡೋಕ್ರಿ. ಟೈಮ್ ನೋಡಿಲ್ಲ, ಅಲ್ಲಿ 9 ಗಂಟೆ ಆಯ್ತು. ಮತ್ತು ಈಗ 9:30 ಅಂದ್ರೆ ಅಮ್ಮ ಬರ್ತಾರೆ. ಬಾಬರಿಗೆ ತೋರಿಸ್ಕೊಂಬರಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ. ಈಗ ಆರಾಮನಿಲ್ರಿ ಅವ್ರಿಗೆ. ಹೇಳವಲ್ರಿಪ್ಪ ಮೇಲ್ರಿ ಅವ್ರು. ಅದಕ್ಕೆ ಆರಿಪ ಬಂದಿಟ್ಟು ಗಂಜಿ ಮಾಡುವ ಅಂತಂದೆ ರೀ. ಅವ್ರಿಗೆ ಕರ್ಕೊಂಡೋಗ್ರಿ, ಆಟೋದವ್ರು ಬರ್ತಾರಂತ್ರಿ. ಹೋಗಿ ತೋರಿಸ್ಕೊಂತ ಕರ್ಕೊಂಬಂದ್ರಿ. ಗಂಜಿರಿದ ಗುಳಿಗೆ ಕೊಟ್ಟಿರ್ತಾರ್ರಿ. ಮತ್ತು ಗಂಜಿ ಕುಡಿದ್ರೆ ಒಂದು ಸ್ವಲ್ಪ ಇದು ಅನಿಸ್ತೈತೆ ರೀ. ಅನ್ನನೂ ಹೋಗಿಲ್ಲ, ಏನು ಹೋಗಿಲ್ಲ ರೀ ಆರಾಮಿದ್ದಾಗ. ಅದಕ್ಕೆ ಗಂಜಿ ತಣ್ಣಗೆ ಮಾಡಿಕೊಡಕತ್ತೀನಿ ರೀ ಬಾಬರಿಗೆ. ನನ್ನ ತಲೆ ನುಸ ಆತೈತೆ ರೀ. ಒಟ್ಟೆ ಇವತ್ತು ನನಗೆ ಮನುಷ್ಯರು ಸರ್ವಂತಿನ ಉಳಿವಲ್ತ್ರು. ಅಷ್ಟು ತಲೆ ನುಸ ಆತಬಿಟ್ಟೈತ್ರಿಪ್ಪ ನನಗೆ. ಏನು ಮಾಡಲಿಪ್ಪ ಈ ತಲೆ ನೋವು ಅನ್ನಂಗೆ ಆಗೈತ್ರಿ. ಅಷ್ಟು ತಲೆ ನೋವು ಬಂದುಬಿಟ್ಟೈತ್ರಿ. ಪಿತ್ತದ ಗುಳಿಗೆ ತೊಗೊಂಡಿನಿ ರೀ, ತಲೆ ನೋವು ಗುಳಿಗೆ ತೊಗೊಂಡಿನಿ ರೀ. ಏನು ತೊಗೊಂಡ್ರೂ ಅದು ಇದನ್ನ ಆಗೋಲ್ತು ರೀ, ಕಡಿಮೆನ ಆಗೋಲ್ತು. ನಿದ್ದಿರೋದಕ್ಕೈತೋ ಏನಾಯ್ತೋ, ಏನು ಪಿತ್ತ ಆಗೈತೋ ಏನು ಇದನ್ನ ಅನ್ಸೋಲ್ತ್ರಿ. ನಂಗೆ ಸಮಾಧಾನ ಆಗೋಲ್ತು ತಲೆ ನೋವಿಗೆ ನನಗೆ. ಇಲ್ಲಿ ಅಮ್ಮನೂ ಬರ್ತಾರಂತಂದು ಹಾಸಿದ್ದೀರಿ. ಬಾಬರಿಗೆ ಗಂಜಿ ಮಾಡಿ ಕೊಟ್ಟಿನಿಲ್ರಿ, ಕುಡಿಯಾಕತ್ರ ಅವ್ರನ್ನ. ಬಂದ್ರೆ ಅಮ್ಮನೂ ಆಗಲಿ ಬಂದ್ರ ದಾದಿ. ಪೇಂಟಿಂದಂತೂ ಎಲ್ಲ ಕೆಲಸ ಮುಗೀತ್ರಿ. ಹೊರಗಿಂದ ಒಂದು ಐತಿ. ಅದಕ್ಕೆ ಯಾವಾಗಾರ ಯಾಕೆ ಹಚ್ಕೋರಿಪ್ಪ ಅಂತಂದು ಹೇಳಿದೆ. ಯಾವಾಗ ಹಚ್ಬೇಕಂದ್ರೆ ಯಾವಾಗಾರ ಯಾಕೆ ಹಚ್ಕೋರಿ, ಒಳಗಿಂದ ಅಷ್ಟು ಮುಗಿಸಿದ್ರಲ್ಲ ಸಾಕು ಅಂತೇಳಿ ಅಂದೆ ನಾನು. ಅಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಅದೆಲ್ಲ ಹೋಗೋದೈತಿ ಮಾಡ್ದೈತಲ್ರಿ. ಹಾಗಾಗಿ ಇದನ್ನು ಮುಗಿಸ್ಬಿಟ್ರೆ ಚಿಂತೆ ಬಿಡೈತಿ ಅಂತಂದು ಹೇಳಿದ್ರಿ. ಡೇಟು ನಾವು ಅಂದ್ಕೊಂಡದೈತ್ರಿಪ್ಪ. ಆ ಡೇಟ್ಗೆ ಹಾಕೈತೋ ಅಥವಾ ಜಲ್ದಿನ ಹಾಕೈತೋ ಅಥವಾ ಲೇಟಾಗಿ ಹಾಕೈತೋ ಹೇಳಕ್ಕೆ ಬಂದಿಲ್ಲ ರೀ. ಸ್ವಲ್ಪ ಅದು ಕನ್ಫರ್ಮ್ ಆಯ್ತು ಅಂತಂದ್ರೆ ನಿಮಗೆಲ್ಲ ನಾನು ಡೇಟ್ ಹೇಳ್ತೀನಿ ರೀ. ಅಲ್ಲಿವರೆಗೂ ಬೇಡ ರೀ. ಮತ್ತು ಹುಡುಗ ಯಾರು ಅಂತ ಎಲ್ಲರೂ ಕೇಳ್ತಿದ್ರಿ. ಆಲ್ರೆಡಿ ಯಾರೋ ಮೆಸೇಜ್ ಹಾಕ್ತಾರ್ರಿ. ಹಾಕ್ಲಿ ಬಿಡು ಅಂತ ನಾನು ಸುಮ್ಮನೆ ಅದೀನಿ ರೀ. ಅದನ್ನ ಹೇಳಿದ್ನಲ್ರಿ, ಅದೆಲ್ಲ ಡೇಟ್ ಬಂದು ನನ್ನ ಮಗಳು ಉಡಿಯೋದಾಗ ಯಾವಾಗ ಉಡಿ ತುಂಬಕ್ಕೆ ಬರ್ತಾರಲ್ರಿ ಅವಾಗ ಹೇಳಬೇಕು ಅಂತಂದು ನಮ್ಮದು ಮನಸ್ಸಿನೊಳಗೆ ರೀ. ಹಾಗಾಗಿ ನಾನು ಸ್ವಲ್ಪ ತಡೆ ಹಿಡಿದೀನಿ ರೀ ಅಷ್ಟೇ ರೀ. ಅದನ್ನು ಬಿಟ್ಟರೆ ಮತ್ತೆ ಏನಿಲ್ಲ ರೀ. ನಾನು ನಿಮ್ಮ ಜೋಡಿ ಹೇಳ್ಕೊತೀನಿ ಅಂತಂದು ಹೇಳ್ಕೊಳಲ್ಲ, ನೀವು ಹೇಳ್ಕೊತೀನಿ ಅಂತೀರಿ ಹೇಳ್ಕೊಳಲ್ಲ ಅಂತ ಹೇಳ್ತೀರಿ. ಹಂಗೇನಿಲ್ಲ ರೀ. ಒಂದು 8 ದಿನ ಅಂದರೆ ಡೇಟ್ ಫಿಕ್ಸ್ ಆಗಲಿ ರೀ. ಇದ ದಿನ ಅದ ದಿನ ಅಂತ ಡೇಟ್ ಫಿಕ್ಸ್ ಆಗಲಿ ಆಯಿತು ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ಕೊತೀನಿ ರೀ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.